ಕೆಎಸ್ಆರ್ಟಿಸಿ ಡಿಸಿ ಕಂದಕೂರ್ ಅವರು ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತೀನಿ. ಕಂದಗಲ್ ಅವರೇ ನಮಸ್ತೆ. ನಮಸ್ಕಾರ, ಹೇಳ್ರಿ. ಈಗ ಕಂದಗಲ್ ಅವರೇ, ಒಂದ್ ಕಡೆ ರಾಯಚೂರಿನ ಬಸ್ ನಿಲ್ದಾಣ ನಾವು ನೋಡ್ತಾ ಇದ್ವಿ, ಗಬ್ಬೆದ್ದು ನಾರುವಂತಹ ಒಂದು ಪರಿಸ್ಥಿತಿ. ಸೊ ಅಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅಂತ ದೂರನ್ನ ಕೊಡ್ತಾ ಇದ್ರೆ, ನಮ್ಮ ಫ್ರೀಡಮ್ ಟಿವಿಯ ಕಂಪ್ಲೇಂಟ್ ಬಾಕ್ಸ್ಗೂ ದೂರ ಬಂದಿದೆ. ತಾವು ಕೆಎಸ್ಆರ್ಟಿಸಿ ಡಿಸಿ ಆಗಿದ್ದೀರಿ ಕಂದಗಲ್ ಅವರೇ, ಆದ್ರೆ ಅಲ್ಲಿ ಯಾವ ರೀತಿಯ ಸಮಸ್ಯೆಗಳಿದೆ ಅಂತ ತಮ್ಮ ಗಮನಕ್ಕೆ ಬಂದಿದೆಯಾ ಇವೆಲ್ಲ? ಇಲ್ಲ, ನಾವು ಇದಕ್ಕಿಂತ ಮುಂಚೆ ನಾವು ರೆಗ್ಯುಲರ್ ಆಗಿ ಅಲ್ಲಿ ಭೇಟಿ ಕೊಡ್ತಾ ಇದೀವಿ ಬಸ್ ನಿಲ್ದಾಣಕ್ಕೆ. ಆದ್ಮೇಲೆ ಅಲ್ಲಿ ಕ್ಲೀನಿನೆಸ್ ಇರೋದನ್ನ ನಾವು ಎನ್ಶೂರ್ ಮಾಡ್ತಾ ಇದೀವಿ. ಬಟ್ ಈಗ ನೀವೇನ್ ಹೇಳ್ತಾ ಇದ್ರಲ್ಲ, ಗಬ್ಬೆದು ನಾರ್ತಾ ಇದೆ ಅಂತ ಏನ್ ಹೇಳ್ತಾ ಇದ್ರಲ್ಲ, ಅದ್ರ ಬಗ್ಗೆ ನಾನು ಈಗ ನನಗೆ ಜಸ್ಟ್ ಬಂದಿರೋ ಮಾಹಿತಿ ಅಷ್ಟೇ. ನಾವೈತಲ್ಲ ಇದಕ್ಕೆ ಇಮಿಡಿಯೇಟ್ಲಿ ನಮ್ಮ ಡಿ ಟಿ ಅವರಿಗೆ ಬಸ್ ನಿಲ್ದಾಣ ಕಳಿಸ್ತೀನಿ. ಏನ್ ಕಂಪ್ಲೇಂಟ್ ಇದೆ, ಕಂಪ್ಲೇಂಟ್ ಇದ್ರೆ ಸಹ ಅದು ತಾತ್ಕಾಲಿಕವಾದದ್ದಿರ್ಬೋದು ಅಷ್ಟೇ. ಯಾಕಂದ್ರೆ ನಾವು ಅಧಿಕಾರಿಗಳು ರೆಗ್ಯುಲರ್ ಆಗಿ ಅಲ್ಲಿ ಬಸ್ ನಿಲ್ದಾಣಕ್ಕೆ ಭೇಟಿ ಕೊಟ್ಟಾಗ ನೀವ್ ಹೇಳ್ತಿರುವಂತ ಕಂಪ್ಲೇಂಟ್ಗಳು ನಮ್ಗೆ ಕಂಡು ಬಂದಿಲ್ಲ. ವೀರೇಶ್ ಅಂತಿದ್ದಾರೆ. ವೀರೇಶ್ ಅವರೇ ಲೈನ್ ಅಲ್ಲಿ ಇದ್ದೀರಾ? ವೀರೇಶ್ ಲೈನ್ ಅಲ್ಲಿ ಇದ್ದೀರಾ? ಓಕೆ, ಅಂಬಾಜಿ ರಾವ್ ಅವರು ಹೋರಾಟಗಾರರು ಲೈನ್ ಅಲ್ಲಿ ಇದ್ರು. ಅಂಬಾಜಿರಾವ್ ಇದೀರಾ ಲೈನ್ ಅಲ್ಲಿ? ಸರ್ ಇದೀನಿ ಸರ್. ಮಾತಾಡಿ. ಅವ್ರು ದೂರ ಕೊಟ್ಟಿಲ್ಲ ಅಂತ ಹೇಳ್ತಿದಾರಲ್ಲ ಕಂದಗಲ್ ಅವರು. ಸರ್ ಕಂದಗಲ್ ಅವರೇ ಸಾಹೇಬ್ರೆ, ನಿಮಗೆ ಒಂದ್ಸಲ ಫೋನು ಮಾಡಿದ್ದೀನಿ ನಾನು ಡೈರೆಕ್ಟ್ ಆಗಿ. ರೀಸೆಂಟ್ಲಿ ಒಂದು 15 ದಿನ ಮುಂಚೆ. ಸರ್ ಇಲ್ಲಿ ಸಿಗರೇಟ್ ಸೇರ್ತಾ ಇದಾರೆ, ಹಂದಿಗಳು ಇದಾರೆ, ಇವೆಲ್ಲ ಇದಾರೆ ಅಂದ್ರೆ ಕಂಟ್ರೋಲ್ ಹೇಳ್ತೀನಿ ನಾನು ಅಂತ ಹೇಳಿದ್ರಿ. ಕಂಟ್ರೋಲ್ ಹೇಳಿದ್ರೆ ಅವರು ಏನು ಕೇರ್ ಮಾಡ್ತಾ ಇಲ್ಲ. ನೀವ್ ಹೇಳ್ತಾ ಇದ್ದೀರಿ ಶಾಶ್ವತ ಇಲ್ಲ, ಟೆಂಪರರಿ ಎಲ್ಲ ಇದೆ ಅಂತ ಹೇಳಿ. ಎಲ್ಲಿ ನೋಡಿದೀರಾ ಸರ್? ಸ್ವಲ್ಪ ನೀವು ಕುಂಭಕರ್ಣ ನಿದ್ದೆ ಅಂತ ಹೊರಗಡೆ ಬನ್ನಿ ಸರ್, ಅಧಿಕಾರಿಗಳು ಸರ್. ನೀವು ನಿಮ್ಮಿಂದಾನೇ ನಮ್ಮ ರೈತರು ಹೆಸರು ಹಾಳಾಗ್ತಾ ಇದೆ. ಕಂದಗಲ್ ಸರ್ ಮಾತಾಡಿ. ನನಗೆ ಸದ್ಯಕ್ಕೆ ಯಾವುದೇ ಕಂಪ್ಲೇಂಟ್ ಬಂದಿಲ್ಲ. ರೆಗ್ಯುಲರ್ ಆಗಿ ಭೇಟಿ ಕೊಟ್ಟಿದ್ವಿ, ಬಹಳಷ್ಟು ಸಾರಿ ನಾವು ಭೇಟಿ ಕೊಟ್ಟಿದ್ವಿ. ಮೊನ್ನೆ ಪಾಸ್ ಕೊಡುವಾಗ್ಲೂ ಸಹಿತ ನಾವು ಅಲ್ಲಿದ್ದೀವಿ, ಅಲ್ಲಿ ಕಾರ್ಯಕ್ರಮ ಆಯ್ತು. ಆ ಟೈಮ್ನಲ್ಲಿ ಸಹಿತ ನಾವು ಬಸ್ಸಿನ ಸ್ವಚ್ಛತೆಯನ್ನು ನೋಡಿ ನಮ್ಗೆ ಸಮಾಧಾನ ಆಗಿದೆ. ಆದಾಗ್ಯೂ ಸಹಿತ ಅವ್ರೇನ್ ಹೇಳ್ತಾರೆ, ಸ್ವಚ್ಛತೆ ಇಲ್ಲ. ಕಂದಗಲ್ ಸರ್, ತಾವು ಬಸ್ನ ಸ್ವಚ್ಛತೆಯನ್ನ ನಾನು ನೋಡಿದೆ ಅಂತ ಹೇಳಿದ್ರಿ. ಒಂದ್ಸರಿ ಶೌಚಾಲಯದ ಸ್ವಚ್ಛತೆ ನೋಡಿ ಸರ್. ಶೌಚಾಲಯ ಇದ್ರೂ ಕೂಡ ಅದಕ್ಕೆ ಉದ್ಘಾಟನೆ ಭಾಗ್ಯನೇ ಇಲ್ವಲ್ಲ. ನೋಡ್ತೀರಾ ಅದ್ರ ಬಗ್ಗೆ? ಜನ ನೋಡಿ, ಅಲ್ಲಿ ನಿಮ್ ಗಮನಕ್ಕಿರ್ಲಿ ಕಂದಗಲ್ ಅವ್ರೆ, ಜನ ಹೊರಗಡೆ ಹೋಗಿ ಅಲ್ಲೂ ಹೋಗಿ ಮೂತ್ರ ವಿಸರ್ಜನೆ ಮಾಡ್ಕೊಂಡು ಬರ್ತಾರೆ. ಗಂಡಸರು, ಹೆಣ್ಮಕ್ಳ ಕಥೆ ಏನು? ಬಸ್ ನಿಲ್ದಾಣಕ್ಕೆ ಬರುವಂತ ಹೆಣ್ಮಕ್ಳ ಕಥೆ ಏನು? ಆ ಗಂಡಸರು ಹೊರಗಡೆ ಹೋಗ್ತಾರೆ, ಆ ಬಯಲಲ್ಲಿ ಶೌಚ ಮಾಡ್ತಿದ್ದಾರೆ. ಅಲ್ಲ, ಹಳೆ ಶೌಚಾಲಯಗಳು ಇದಾವೆ, ಹೊಸ ಶೌಚಾಲಯ ಉದ್ಘಾಟನೆ ಆಗಿರ್ಲಿಕ್ಕಿಲ್ಲ. ಹಳೆ ಶೌಚಾಲಯಗಳು ಈಗಲೂ ಸಹಿತ ಉಪಯೋಗದಲ್ಲಿ ಇದಾವೆ. ಅಲ್ಲ, ನಿಮ್ಮ ಮೂಗಿಗೆ ಅಲ್ಲಿನ ಗಮನ ಬಡಿಯುತ್ತಾ? ಗಬ್ಬು ವಾಸನೆ ಬಡಿಯೋದಿಲ್ವೇ ನಿಮ್ಮ ಮೂಗಿಗೆ ಓಡಾಡುವಾಗ? ನಾವು ಕಳೆದ ಬಾರಿ ವಿಸಿಟ್ ಕೊಟ್ಟಾಗ ನೀವ್ ಹೇಳ್ತಿರೋ ತರ ಕಂಪ್ಲೇಂಟ್ ಗಳು ನಮ್ಗೆ ಕಂಡು ಬಂದಿಲ್ಲ. ಈ ಸಾರಿ ಏನಾದ್ರು ಸಮಸ್ಯೆ ಏನಾದ್ರು ಇದ್ರಂದ್ರೆ ನಾವು ಮತ್ತು ನಮ್ ಡಿ ಟಿ ಅವರು ಇಮಿಡಿಯೇಟ್ಲಿ ನಾವು ಬಸ್ ನಿಲ್ದಾಣಕ್ಕೆ ಭೇಟಿ ಕೊಡ್ತೀವಿ. ಅಲ್ಲೇನಾದ್ರೂ ಸಮಸ್ಯೆಗಳು ಇದ್ರಂದ್ರೆ ತಕ್ಷಣ ನಾವು ಐತಲ್ಲ ಅದನ್ನ ನಿವಾರಣೆ ಮಾಡ್ತೀವಿ. ಕಂದಗಲ್ ಅವರೇ, ಒಂದಷ್ಟು ಪ್ರಶ್ನೆಗಳಿದೆ ನಿಮಗೆ. ದೃಶ್ಯಗಳಲ್ಲಿ ನಾವು ತೋರಿಸ್ತಾ ಇದೀವಿ, ನೇರ ದೃಶ್ಯಾವಳಿಗಳು. ಹಂದಿಗಳ ಗೂಡಾಗಿ ಹೋಗಿದೆ ಅಲ್ಲಿ. ಹಂದಿಗಳು ಗೂಡಾಗಿದೆ, ಹಂದಿಗಳು ಓಡಾಡ್ತವೆ ಅಲ್ಲಿ. ನೋಡಿ, ಗಂಡಸರು ಪ್ರಯಾಣಿಕರು ಬರುವಂಥವ್ರು ಶೌಚಾಲಯ ಇಲ್ಲ ಅನ್ನುವಂಥ ಕಾರಣಕ್ಕೆ ಬಯಲಿಗೆ ಹೋಗಿ ಶೌಚ ಮಾಡುವಂಥ ಒಂದು ಪರಿಸ್ಥಿತಿ ಇದೆ. ಸೊ ಅಲ್ಲಿ ಜನ ಮೂಗು ಮುಚ್ಕೊಂಡು ಹೋಗ್ತಾರೆ. ಅಲ್ಲಿ ಬಸ್ ಸ್ಟಾಪಿನ ಹಿಂಭಾಗದಲ್ಲೇನೆ ಶೌಚಕ್ಕೆ ಬಯಲಿಗೆ ಹೋಗುವಂತ ಪರಿಸ್ಥಿತಿ ಇದೆ. ಇದು ದಯವಿಟ್ಟು ತಾವು ಆ ಕಡೆ ಗಮನ ಹರಿಸ್ಬೇಕಲ್ಲ. ಇದೇನಾದ್ರೂ ಒಂದ್ ಕಡೆ ನೀವು ಕೆಎಸ್ಆರ್ಟಿಸಿ ಡಿಸಿ ಆಗಿರೋದ್ರಿಂದ ನಿಮ್ಮ ಹೊಣೆಗಾರಿಕೆ ತುಂಬಾ ಇದೆ ಸರ್. ಇಲ್ಲ, ನಮ್ಮ ಹೊಣೆಗಾರಿಕೆ ಇದೆ. ಆ ಹೊಣೆಗಾರಿಕೆಯಿಂದಲೇ ನಾನು ಮಾತಾಡ್ತಾ ಇದ್ದೀನಿ. ತಾವ್ ಹೇಳ್ದಂಗೆ ಆ ಶೌಚಾಲಯ ಕೆಲಸ ಮಾಡ್ತಾ ಇಲ್ಲದೆ ಇರೋದ್ರಿಂದ ಬಯಲು ಶೌಚಾಲಯ ಮಾಡ್ತಾ ಇದಾರೆ ಅಂತ ಹೇಳ್ತಾರಲ್ಲ, ಅದೇ ರೀತಿ ಇಲ್ಲ. ಶೌಚಾಲಯ ಅಲ್ಲಿದೆ, ಅಲ್ಲಿಂದ ಈಗಲೂ ಸಹಿತ ಎಲ್ಲರೂ ಅದನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಓಕೆ, ಅದು ಇದ್ರೂ ಸಹಿತ ಹೊರಗಡೆ ಕೆಲವೊಬ್ರು ಹೋಗ್ತಿರ್ಬೇಕು. ಆಮೇಲೆ ಹಂದಿಗಳು ಇದಾವ ಅಂತ ಹೇಳ್ತಾರ. ಅಲ್ಲಿ ನಮ್ಮ ಟ್ರಾಫಿಕ್ ಕಂಟ್ರೋಲರ್ ಇದಾರೆ, ರಾಮಣ್ಣ ಅಂತ ಹೇಳಿ, ಅವ್ರೈತೆಲ್ಲ ಅದ್ರ ಬಗ್ಗೆ ಅವ್ರನ್ನ ನಿಯಂತ್ರಣ ಮಾಡ್ತಾರೆ. ಈಗ ಏನಾದ್ರು ಸಮಸ್ಯೆ ಉಂಟಾಗಿದೆ, ಅದು ತಾತ್ಕಾಲಿಕವಾಗಿದ್ದಿರ್ಬೋದು. ಹೌದಾ, ನಾವು ನಿಯಮಿತವಾಗಿ ಅಲ್ಲಿ ವಿಸಿಟ್ ಕೊಟ್ಟಾಗ ನೀವ್ ಹೇಳ್ತಾರ ಸಮಸ್ಯೆಗಳು ಕಂಡು ಬಂದಿಲ್ಲ. ತಾತ್ಕಾಲಿಕವಾಗಿ ಏನಾದ್ರು ಇಂಟ್ರೆಕ್ಷನ್ ಆಗಕ್ಕ ನೀವೇನ್ ಹೆಸರು ಹೇಳಿದ್ರಲ್ಲ ರಾಮಣ್ಣ ಅಂತೇಳಿ, ಅದೇ ರಾಮಣ್ಣ ಅವರಿಗೆ 10 ಸಲ ಮಾತಾಡಿದೀನಿ ಸರ್ ನಾನು. ಅದೇ ಹಂದಿಗಳು ತೋರಿಸಿದ್ದೀನಿ, ಅದೇ ಶೌಚಾಲಯ ತೋರಿಸಿದ್ದೀನಿ, ಅಂಗಡಿಗಳ ಮುಂದೆ ಸಿಗರೇಟ್ ತೋರಿಸಿದ್ದೀನಿ. ಆದ್ರೂ ಯಾವುದೇ ರೀತಿಯ ಕ್ಯಾರಿ ಅಂತ ಇಲ್ಲ ಅಂತ ಅಧಿಕಾರಿ ನೀವು ಅವ್ರ ಹೆಸರು ಹೇಳ್ತಿದ್ದೀರ ಅಂದ್ರೆ ನಾನು ಗ್ರೇಟ್ ಸರ್. ಕಂದಗಲ್ ಸರ್ ಮಾತಾಡಿ. ಅದೇ ಅವ್ರು ಹೇಳ್ತಾರಲ್ಲ, ಹಂದಿಗಳು ಅಲ್ಲಿ ಬಸ್ ನಿಲ್ದಾಣಕ್ಕೆ ನುಗ್ಗಿದ್ವು ಅಂತ ಹೇಳಿ. ಹೌದಾ, ನಾವು
ಬಹಳಷ್ಟು ಸಾರಿ ನಾವು ಬಸ್ ನಿಲ್ದಾಣಕ್ಕೆ ನಾವು ಭೇಟಿ ಕೊಟ್ಟಿದೀವಿ. ಆ ಟೈಮ್ದಲ್ಲಿ ಹಂದಿಯ ಸಮಸ್ಯೆ ಇದೆಲ್ಲ ನಮ್ ಗಮನಕ್ಕೆ ಬಂದಿಲ್ಲ. ಓಕೆ, ಅವ್ರ ಗಮನಕ್ಕೆ ಏನಾದ್ರು ಬಂದಿದೆ ಅಂದ್ರೆ, ಅವ್ರು ಬಂದಾಗ ಏನಾದ್ರು ಹಂದಿಗಳು ಇದ್ರಂದ್ರೆ ನಾನು ಸಂಬಂಧಪಟ್ಟವ್ರ ಜೊತೆ ಮಾತಾಡಿ ಅವುಗಳಿಂದ ಸಮಸ್ಯೆ ಆಗ್ಲಾರ್ದಂಗೆ ನೋಡ್ಕೊಳ್ಳೋದು ನಾನು ಮಾಡ್ತೀನಿ. ತಾವು KSRTC DC ಆಗಿದ್ರಿ, ನಿಮ್ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಿದ್ರಿ. ನಾವು ದೃಶ್ಯಾವಳಿಗಳ ಸಮೇತ ನಮ್ಮ ರಿಪೋರ್ಟರ್ನೇ ಕಳಿಸ್ತೀವಿ ನಿಮ್ಮ ಬಳಿಗೆ. ನಮ್ಮ ರಿಪೋರ್ಟರ್ನೇ ದೃಶ್ಯಾವಳಿಗಳ ಸಮೇತ ಕಳಿಸ್ತೀವಿ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತ. ಸರ್, ಪ್ರತಿನಿತ್ಯ ಜನನಿಬಿಡ ಪ್ರದೇಶ ಸರ್, ಅದು ಬಸ್ ಸ್ಟ್ಯಾಂಡ್ ಸರ್, ಅದು ಬಸ್ ತಂಗುದಾಣ ಸರ್. ಅಲ್ಲಿ ಜನ ಬರುವಂಥವ್ರು ಮೂಗು ಮುಚ್ಕೊಂಡು ಓಡಾಡುವಂಥ ಒಂದು ಪರಿಸ್ಥಿತಿ ಅಂದರೆ ಇಡೀ ಕರ್ನಾಟಕದಲ್ಲಿ ಇಂಥ ಒಂದು ಬಸ್ ನಿಲ್ದಾಣ ಎಲ್ಲೂ ನೋಡಿಲ್ಲ ಅಂತಾರೆ ಅಲ್ಲಿನ ಜನ. ಇಲ್ಲ, ಅದನ್ನೈತೆಲ್ಲ ಅವರು ಎಕ್ಸಾಜರೇಟ್ ಮಾಡ್ತಿದ್ದಾರೆ. ಆ ಸಮಸ್ಯೆ ಇರೋದನ್ನ ಸುಮ್ನೆ ಇರೋದನ್ನ ಸಮಸ್ಯೆಯನ್ನು ಹೇಳ್ತಿದ್ದಾರೆ. ಓಕೆ, ಆ ರೀತಿ ಇದ್ರಂದ್ರೆ ಅವ್ರು ಹೇಳಿದ ಪ್ರಕಾರ ಆ ರೀತಿ ಇದ್ರೆ ನಾನು ಕೂಡಲೇ ಬಸ್ ನಿಲ್ದಾಣಕ್ಕೆ ಭೇಟಿ ಕೊಡ್ತೀವಿ, ನಮ್ಮ ಟೀಮ್ ಜೊತೆಗೆ, ನಮ್ಮ ಅಧಿಕಾರಿಗಳ ಜೊತೆಗೆ ಮತ್ತು ಸಂಬಂಧಪಟ್ಟ ಸಿಬ್ಬಂದಿ ಜೊತೆಗೆ. ಆ ರೀತಿಯ ಸಮಸ್ಯೆಗಳು ಕಂಡು ಬಂದಿದ್ರಂದ್ರೆ ಇಮಿಡಿಯೇಟ್ಲಿ ಅದನ್ನ ಇತ್ಯರ್ಥಪಡಿಸಲಿಕ್ಕೆ ನಾವು ಸಂಪೂರ್ಣ ವ್ಯವಸ್ಥೆ ಮಾಡ್ತೀವಿ. ಕಂದಗಲ್ ಅವರೀಗ ಕೋಟಿ ಕೋಟಿ ಖರ್ಚು ಮಾಡಿ ಕಟ್ಟಿದಂತ ಶೌಚಾಲಯಕ್ಕೆ ಬೀಗ ಹಾಕೋದಕ್ಕೆ ಇರುವಂತ ಅಸಲಿ ಕಾರಣ ಏನ್ ಸರ್? ಸಮಸ್ಯೆ ಏನ್ ಸರ್? ಶೌಚಾಲಯಕ್ಕೆ ನಾನು ಹೇಳ್ತಿಲ್ಲ, ನಾವು ಭೇಟಿ ನೀಡಿದಾಗ ಶೌಚಾಲಯನ ಪ್ರಯಾಣಿಕರು ಸಾರ್ವಜನಿಕರು ಉಪಯೋಗ ಮಾಡ್ತಾ ಇರೋದು ಕಂಡು ಬಂದಿದೆ. ಯಾರೊಬ್ರು ನಮಗೈತೆಲ್ಲ ಈ ರೀತಿ ಶೌಚಾಲಯ ಬಂದಾಗಿದ್ರಿಂದಾಗಿ ನಾವು ಬಯಲು ಶೌಚಾಲಯಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿ ನನಗೆ ಇಲ್ಲಿವರೆಗೆ ಯಾರೊಬ್ರು ಹೇಳಿಲ್ಲ. ನೀವ್ ಹೇಳ್ತಾ ಇರೋದು ಸದ್ಯಕ್ಕೆ. ಅಲ್ಲಿಂದ ದೂರ ಬಂದಿರೋದ್ರಿಂದಾನೇ ನಮ್ಮ ಕಂಪ್ಲೇಂಟ್ ಬಾಕ್ಸ್ಗೆ ದೂರ ಬಂದಿರೋದ್ರಿಂದನೇ ನೀವೊಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಿ ಅನ್ನುವಂಥ ಕಾರಣಕ್ಕೆ ನಾವು ಹೇಳ್ತಾ ಇರುವಂತದ್ದು ಅಲ್ಲಿನ ಸಮಸ್ಯೆ ಬಗೆಹರಿಸಿ ಅಂತ. ಅಲ್ಲಲ್ಲ, ಈಗ ಈ ವಿಷಯವನ್ನ ನೀವು ಹೇಳ್ತಿರಲ್ಲ, ನನಗೆ ಅದ್ರ ಬಗ್ಗೆ ಈಗ ಅನಿಸ್ತಾ ಇರ್ಬೋದು, ಸಮಸ್ಯೆ ಇದ್ರೂ ಇರ್ಬೋದು, ಇಲ್ಲಂತಲ್ಲ. ನಾನು ಇಮಿಡಿಯೇಟ್ಲಿ ಇದೆಲ್ಲ ನಮ್ಮ ಏನು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಜೊತೆಗೆ ನಾನು ಕೂಡಲೇ ತಕ್ಷಣ ಅಲ್ಲಿ ವಿಸಿಟ್ ಕೊಟ್ಬಿಟ್ಟು ಅಲ್ಲೇನ ಸಮಸ್ಯೆ ಇದೆ ಅಂದ್ರೆ ಅವ್ನು ಇಮಿಡಿಯೇಟ್ಲಿ ನಾನು ನಿವಾರಣೆ ಮಾಡ್ತೇನೆ ಅಂತ ಇದ್ದೀನಿ. ಈಗ ನನ್ನ ಗಮನಕ್ಕೆ ಬಂದ್ರು ಇದೇ ಮೊದಲು ನೀವು ಹೇಳ್ತಿದ್ರಲ್ಲ, ಈಗ ನನ್ನ ಗಮನಕ್ಕೆ ಬಂದಿರೋದು. ಇದಕ್ಕಿಂತ ಮುಂಚೆ ನಾನು ಭೇಟಿ ಕೊಟ್ಟಾಗ ಈ ಯಾವುದೇ ಸಮಸ್ಯೆಗಳು ನನ್ ಕಂಡು ಬಂದಿಲ್ಲ. ಹೀಗಾಗಿ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಲ್ಲ. ಬಟ್ ಈಗ ನೀವು ಹೇಳಿದಿರಾ, ನಾನು ಇನ್ನೊಂದ್ಸರಿ ಇದೆಲ್ಲ ಅದನ್ನ ತೀಕ್ಷ್ಣವಾಗಿ ಅದನ್ನ ನಾನು ಪರಿಶೀಲನೆ ಮಾಡ್ತೀನಿ. ಆ ರೀತಿ ಏನಾದ್ರು ಸಮಸ್ಯೆಗಳಿದ್ರೆ ಇಮಿಡಿಯೇಟ್ಲಿ ನಾನು ಅದನ್ನ ನಿವಾರಣೆಗೆ ಕ್ರಮ ಕೈಗೊಳ್ತೇನೆ. ಆದಷ್ಟು ಬೇಗ ನಿಮ್ಮಿಂದ ಕೆಲಸ ಆಗ್ಬೇಕು ಸರ್. ಸಂತೋಷ, ಮಾಡ್ತೀನಿ. ಆದ್ರೆ ಈ ಕೂಡಲೇ ಸಾಹೇಬ್ರೆ, ನೀವು ಬಸ್ ಸ್ಟ್ಯಾಂಡಿಗೆ ಬಂದಾಗ ಹೇಳಿ, ನಾನು ರಿಪೋರ್ಟರ್ ಸಾಹೇಬ್ರಿಗೆ ಕರ್ಕೊಂಡು ಬರ್ತೀನಿ, ನಿಮಗೆ ಲೈವ್ ತೋರಿಸ್ತೀನಿ ಅಲ್ಲಿ. ಅವಾಗ ನಿಮ್ ಗಮನಕ್ಕೆ ಬರುತ್ತೆ. ನೀವು ಮೊನ್ನೆ ಅಲ್ಲಿ ಆಫೀಸಲ್ಲಿ ಕುಂತ್ರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಏನಾಗುತ್ತೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್? ತಮ್ಮ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ದಯವಿಟ್ಟು ಅಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳ ಕಿವಿ ಹಿಂಡೋ ಕೆಲಸನಾದ್ರೂ ಆಗ್ಬೇಕು ಕಂದಗಲ್ ಸರ್ ತಮ್ಮ ಕಡೆಯಿಂದ. ಅಲ್ಲ, ನಾನು ಬರ್ತೀನಿ ಅಲ್ಲಿ ಯಾರು ತಮಗೆ ಹೇಳ್ತಿದಾರಲ್ಲ ಈ ರೀತಿ ಸಮಸ್ಯೆ ಇದೆ ಅಂತ ಹೇಳಿ, ಅವರು ಬರ್ಲಿ. ನನಗೇನಂದ್ರೆ ಒಂದ್ಸಾರಿ ಅವರು ಈಗ ಡೈರೆಕ್ಟ್ ಅವರಿಂದ ಮಾಧ್ಯಮಕ್ಕೆ ಭೇಟಿ ಕೊಟ್ಟು ಈ ರೀತಿ ಸಮಸ್ಯೆ ಇದೆ ಅಂತ ಹೇಳ್ತಿದ್ದಾರೆ, ಕರೆಕ್ಟಾ? ಬಟ್ ನಾನು ಬಂದು ಇಲ್ಲಿ ಆಲ್ಮೋಸ್ಟ್ 1.5 ತಿಂಗಳಾಯ್ತು. ಇಲ್ಲಿ ರಾಯಚೂರು ವಿಭಾಗಕ್ಕೆ ವಿಭಾಗೀಯ ನಿಯಂತ್ರಣಾಧಿಕಾರಿಯಾಗಿ ನಾನು ಬಂದು 1.5 ತಿಂಗಳಾಯ್ತು. ಒಂದ್ ದಿವ್ಸನೂ ಈ ಸಮಸ್ಯೆ ಬಗ್ಗೆ ಅವ್ರು ಹೇಳಿಲ್ಲ ಅಲ್ವಾ? ಆ ರೀತಿ ಅವ್ರಿಗೆ ಅಷ್ಟು ಇತ್ತಂದ್ರೆ ನಮಗೂ ಇರಬೇಕು ಕಾಳಜಿ, ಅವರಲ್ಲಿ ಬಹಳ ಖುಷಿ ವಿಷಯ, ಹೌದಿಲ್ಲ? ನಮ್ಗೆ ಈ ರೀತಿ ಮಾಹಿತಿ ಕೊಟ್ಟಿದ್ರೆ ನಿವಾರಣೆಗೆ ಕ್ರಮ ಕೈಗೊಳ್ಳಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ನಾನು 1.5 ತಿಂಗಳಲ್ಲಿ ಈ ರೀತಿ ಬಸ್ ನಿಲ್ದಾಣದ ಸಮಸ್ಯೆ ಇದೆ ಅಂತ ಹೇಳಿ ಅವ್ರು ಯಾರು ಹೇಳಿಲ್ಲ. ನಾನು ಭೇಟಿ ಕೊಟ್ಟಾಗ ಆ ರೀತಿ ಕಂಡು ಬಂದಿಲ್ಲ. ನನಗೆ ಕಂಡು ಬಂದಿದ್ದು ಅವ್ರಿಗೆ ಕಂಡು ಬಂದಿದ್ದು ಅಂದ್ರೆ ದಯವಿಟ್ಟು ನನಗೆ ಅವ್ರು ಹೇಳಿ ಮಾಹಿತಿ ಕೊಡ್ಲಿ. ಇಮಿಡಿಯೇಟ್ಲಿ ನಾನು ಐತಲ್ಲ ಅದನ್ನ ಸಮಸ್ಯೆನ ಬಗೆಹರಿಸ್ತೇನೆ. ಖಂಡಿತ ನಿಮ್ಮ ಸಾಮಾಜಿಕ ಕಳಕಳಿ, ತಾವು ತೋರಿಸ್ತಾ ಇರುವಂತಹ ಒಂದು ಇಂಟ್ರೆಸ್ಟ್ ಖಂಡಿತವಾಗ್ಲೂ ಅದಾಗಲಿ. ಅಲ್ಲಿನ ಮೂಲಭೂತ ಸಮಸ್ಯೆಗಳನ್ನು ಪರಿಹರಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಿಮ್ಮಿಂದ ಆಗಲಿ ಅಂತ ನಾವು ಆಶಿಸ್ತೀವಿ. ಧನ್ಯವಾದಗಳು ಸರ್.